ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಅಧಿಕ ಪ್ರಸಂಗ ಅನ್ನುವಂಥ ಒಂದು ಪದ ಐತಿ ಗೊತ್ತಾ ನಿಮ್ಗ? ಸಿದ್ದರಾಮಯ್ಯನವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮೈಸೂರಿಗೆ ಬಂದಾಗ ಕೇಳಿದ ಪ್ರಶ್ನೆ ನೋಡಿದ್ರ ನನಗಂತೂ ಅಧಿಕ ಪ್ರಸಂಗದ ಪ್ರಶ್ನೆ ಅಂತಾನೆ ಅನ್ಸಿದ್ ನೋಡ್ರಪ್ಪ. ರಾಷ್ಟ್ರದ ಅಧ್ಯಕ್ಷರಾದಂತ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರೇ, ಕನ್ನಡ ಐ ಸ್ಪೀಕ್ ಇನ್ ಕನ್ನಡ. ಇದನ್ನ ಹಳಿ ಎಪಿಸೋಡ್ನ್ಯಾಗ ನಾ ಹೇಳಿದ್ದೇನೂ ಹೌದು. ಮುರ್ಮು ಅವರಂತೂ ಸರಿಯಾಗಿ ಅದಕ್ಕೆ ಕೌಂಟರ್ನು ಕೊಟ್ಟಿದ್ರ. ಈಗ ಮಜಾ ಏನಂದ್ರ ಸಿದ್ದರಾಮಯ್ಯನವರು ಹಿಂಗ ಕೇಳದ ಮ್ಯಾಲ ನನಗ್ ಬಿಲ್ಡಪ್ ಸಿಗ್ತದ ಅಂತ ತಿಳ್ಕೊಂಡಿದ್ರೇನು, ಈ ತರ ಮಾತಾಡಿದ್ರೆ ಭಾರಿ ಆಗ್ಬೋದಂತ. ಆದ್ರೆ ಈಗ ಅದೇ ಫುಲ್ ಟ್ರೋಲ್ ಆಗ್ಲಿಕ್ಕೆ ಚಾಲು ಆಗ್ಬಿಟ್ಟದ. ಅಲ್ಲ, ರಾಷ್ಟ್ರಪತಿಗಳಿಗೆ ಕನ್ನಡ ಬರುತ್ತಾ ಅಂತ ಕೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಮೊಮ್ಮಗನಿಗೆ ಕನ್ನಡ ಬರ್ತೈತಾ ಯಾಕೆ ಹೇಳಿಲ್ಲ ಅಂತ ಹೇಳಿ ಅವ್ರು ಕೇಳ್ಲಿಕ್ಕತ್ತಾರ. ಈಗ ಮಂದಿ ಅವ್ರ ಮೊಮ್ಮಗಂದ ಕನ್ನಡ ಮಾತುಗಳನ್ನ ಹಾಕಿ ಟ್ರೋಲ್ ಮಾಡ್ಲಿಕ್ಕತ್ತಾರ ಮಂದಿ. ಸಿದ್ದರಾಮಯ್ಯ ಜೊತೆ ಕೊಡಿ. ನಾನು ನನ್ನ ಅಪ್ಪದ ಆಸೆನೆ ಕಂಪ್ಲೀಟ್ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ. ಅದು ನಂದು ವಿಶ್. ಅದು ನನ್ನ ಅಪ್ಪದ ರಕ್ತನೇ ನನ್ ಮೇಲೆ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಎಲ್ಲ ಜನ ಜೊತೆನೆ ಮಾಡಿ, ಅವ್ರೇನ್ ಹತ್ರ ಕೆಲ್ಸ ಆಯ್ತು, ನಾನೇ ಕೆಲ್ಸ ಇವಾಗ ಮಾಡ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ಅದಕ್ಕೆ ಹೇಳುದ್ರಿ ಮ್ಯಾಲ್ ನೋಡ್ಕೊಂಡು ಉಗುಳಬಾರ್ದು, ಹೊಳ್ಳೆ ನಿಮಗ ಹತ್ತೈತಿ. ಅಲ್ಲ, ಮುರ್ಮು ಅವರಿಗೆ ಕನ್ನಡ ಬರ್ತದ ಅಂತ ಕೇಳಿದ್ರಲ್ಲ, ನಿಮ್ಮ ಸರ್ಕಾರ ಎಷ್ಟು ಕನ್ನಡ ಉಳಿಸದಂತ ಸ್ವಲ್ಪ ಹೇಳ್ತೀರೇನು? ಈ ಬೃಹತ್ ಬೆಂಗಳೂರು ಅಂತ ಎಷ್ಟು ಚಂದ ಹೇಳ್ತಿದೀವಿ, ಅದನ್ನ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಹಾಕಿರಲ್ಲ, ಇದು ಯಾವ ಸೀಮೆ ಕನ್ನಡ ಪ್ರೇಮ ಅಂತ ಅರ್ಥ ಆಗಲಾಗ್ಯದ ನೋಡ್ರಪ್ಪ. ದೆಹಲಿದಾಗ ಅಲ್ಲಿ ನವದೆಹಲಿ ಅಂತ ಮಾಡಿದ್ರು, ಆದ್ರೆ ಇಲ್ಲಿ ನಮ್ಮ ಕನ್ನಡ ಪ್ರೇಮಿ ಸಿದ್ದರಾಮಯ್ಯನವರ ಸರ್ಕಾರ ಬೃಹತ್ ಬೆಂಗಳೂರು ಅಂತ ಇದ್ದಿದ್ದನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿಬಿಟ್ರು. ಯಾಕೆ ಸುಮ್ಮನದಿರಪ್ಪ, ಹೊಡ್ರಿ ಚಪ್ಪಾಳೆ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದ್ ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ ಹೋಗ್ತೀರಾ ಇಂಗ್ಲಿಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ಮತ್ತಿನ್ನೇನ್ರಿ, ನಮ್ಮಲ್ಲಿ ಒಂದಿಷ್ಟು ಹೋರಾಟಗಾರರದಾರ, ಮಾಡ್ಬೇಕಾದಂಥ ವಿಷಯಗಳಿಗೆ ಹೋರಾಟ ಮಾಡುದಿಲ್ಲ. ಏನ್ ಮಾಡೋಣ ಹೇಳ್ರಿ ಮತ್ತ? ಹೋಗ್ಲಿರಪ್ಪ ಸಿದ್ದರಾಮಯ್ಯ ಸಾಹೇಬ್ರೆ, ಕನ್ನಡ ಗೊತ್ತದನಾ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಕೇಳೋರು, ನೀವ್ ಎಷ್ಟು ಕನ್ನಡ ಶಾಲೆಗಳನ್ನ ಉದ್ಧಾರ ಮಾಡಿರಿ ಲೆಕ್ಕ ಹಾಕ್ರ ನೋಡೋಣ. ಪಾಪ ಮಕ್ಕಳನ್ನ ನೋಡ್ರಿ ಒಂದ್ಸಲ. ಸಿದ್ದರಾಮಯ್ಯ ಅವರಿಗೆ ನನ್ನ ಕೋರಿಕೆ, ನಮ್ಮ ಶಾಲೆಯಲ್ಲಿ ಮಳೆ ಬಂದಿದ್ರೆ ನೀರಲ್ಲೇ ಕೆಳಗೆ ಸುರಿತಾ ಇದೆ, ಗೋಡೆ ಎಲ್ಲ ಒಡೆದೋಗಿದ್ದಕ್ಕೆ ನೀರು ತುಂಬಾ ಇದೆ, ಚೇರ್ ಟೇಬಲ್ ಬೇಕು, ಕೆಳಗೆ ಕುಳಿತುಕೊಂಡರೆ ಓದಕ್ಕಾಗಲ್ಲ, ಪಾಠ ಮಾಡಕ್ಕಾಗಲ್ಲ, ಬಟ್ಟೆ ಎಲ್ಲ ತೇವಾಯ್ತಾ ಇದೆ. ಅದರ ಜೊತೆಯಲ್ಲಿ ನಮಗೆ ಶೌಚಾಲಯ ಬೇಕು, ಶೌಚಾಲಯ ಇಲ್ಲದೆ ನಾವು ತುಂಬಾ ಕಷ್ಟಪಡುತ್ತೇವೆ. ನಾವು ಶೌಚಾಲಯ ಇಲ್ಲದೆ ರೋಡ್ ಆಚೆ ಹೋಗುವಾಗ ಕಾರ್ ಬೈಕ್ ಎಲ್ಲ ಬರುತ್ತದೆ. ಅದರ ಜೊತೆಯಲ್ಲಿ ನಾವು ಹೆಣ್ಣು ಮಕ್ಕಳಿಂದ ಹೋಗಕ್ಕೆ ತುಂಬಾ ಕಷ್ಟಪಡುತ್ತೇವೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಇದನ್ನ ಏನ್ ಅನ್ಬೇಕು, ಹೆಂಗ್ ಬಣ್ಣಿಸ್ಬೇಕು ಗೊತ್ತಾಗಲಾಗ್ಯದ. ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಡು ಬಂದ್ರಿ, ಅವ್ರ ಕೈಲಿನೇ ಉದ್ಘಾಟನೆ ಮಾಡಿಸೋದು ಅಂತ ಜಿದ್ದಿಗ್ ಬಿದ್ರಿ. ಸರಿ ಆಯ್ತು ಬಿಡ್ರಪ್ಪ, ಅದು ಆಗ್ಲಿಲ್ಲ. ಆದ್ರ ಅವರು ನಮ್ಮ ಸಂಸ್ಕೃತಿ ಹಂಗ ಕುಂಕುಮ ಇಟ್ಕೊಂಡು ಬಂದು ಉದ್ಘಾಟನೆ ಮಾಡ್ಬೇಕು ಅಂತ ಮಂದಿ ಅಂದ್ರ ಸಿದ್ದರಾಮಯ್ಯ ಅವರಿಗೆ ಅದೆಲ್ಲ ಆಗುದಿಲ್ಲಂತ. ಯಾಕಂದ್ರ ಈ ಕುಂಕುಮ ಹಚ್ಚುದು ಅವ್ರ ಧರ್ಮದಾಗ ಇಲ್ಲಂತ, ಅವ್ರನ್ನ ಹಿಂದೂ ಆಗಿ ಬರ್ರಿ ಅಂತ ಹೇಳಲಿಕ್ಕ ಆಗುದಿಲ್ಲಂತ, ಹಿಂಗೆಲ್ಲ ಹೇಳ್ತಾರ. ಅದನ್ನೇ ನಾವು ಹೇಳಿದ್ರಪ್ಪ, CM ಸಾಹೇಬ್ರೆ, ನೀವೇನೋ ಹಿಂದೂ ಆಗಿದ್ರು ಸಹಿತ ಮಸೀದಿಗೆ ಬಹಳ ಹಿಗ್ಗಿನಾಗ ಕುಣ್ಕೊಂತ ಹೋಗ್ತೀರಿ. ಅಷ್ಟೆಲ್ಲ ರಂಜಾನ್ ಹಬ್ಬದಾಗ ಮುಸ್ಲಿಮರ ಟೋಪಿ ಹಾಕೊಂಡು ಮಸ್ತ್ ಪೋಸ್ ಕೊಡ್ತೀರಿ. ಆದ್ರ ಅವರು ನಮ್ಮ ದಸರಾ ಹಬ್ಬದ ಉದ್ಘಾಟನೆಗೆ ಕುಂಕುಮ ಹಚ್ಕೊಂಡು ಬರುವುದಿಲ್ಲ ಅಂತ, ಅದಕ್ಕೆ ಅವ್ರಿಗೆ ಅವಕಾಶ ಕೊಡೋದು ಬ್ಯಾಡ ಅಂತ ಮಂದಿ ಹೇಳಲಿಕ್ಕತ್ತಾರ. ಅವ್ರ ಮತದಲ್ಲೇ ಮೂರ್ತಿ ಪೂಜೆ ನಿಷೇಧ ಅದ, ಅಲ್ಲಾ ಒಬ್ಬನೇ ದೇವರು ಅಂತದ. ಅಲ್ಲದೆ ಅವರಿಗೆ ಕನ್ನಡವನ್ನ ಮಾತೆ ಅಂತ ಅನ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅವ್ರಿಗೆ. ಇಂಥವ್ರನ್ನ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತಂತ ವಿಚಿತ್ರ ಅನ್ಸ್ಲಿಕತ್ತ ನೋಡ್ರಪ್ಪ. ಈಗ ನಿಮ್ಮ ಲಾಜಿಕ್ ಏನಂದ್ರ, ಹಣೆಗೆ ಕುಂಕುಮ ಹಚ್ಚಿಲ್ಲಂದ್ರು ಪರವಾಗಿಲ್ಲ, ಓಕೆ. ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಓಕೆ, ಪರವಾಗಿಲ್ಲ, ನಡೀತದ. ಹಿಂದೂ ದೇವತೆಗಳ ಬಗ್ಗೆ ಶ್ರದ್ಧೆ ಇಲ್ಲ, ಓಕೆ, ಅದು ನಡೀತದ, ಪರವಾಗಿಲ್ಲ. ಆದ್ರೆ ಇಫ್ತಿಯಾರ್ ಕೂಟಕ್ಕೆ ಹೋಗುವವರು ಮಾತ್ರ ತಲೆಗೆ ಮುಸ್ಲಿಂ ಟೋಪಿ ಹಾಕಿಲ್ಲ ಅಂದ್ರ ಗಂಟ್ಲಾಗ ಬಿರಿಯಾನಿ ಇಳಿದಿಲ್ಲ ಹೆಂಗಂತ. ಛೇ ಛೇ ಛೇ, ನಿಮಗಲ್ರಿ ಹಿಂದೂ ವಿರೋಧಿ ನಿಲುವಿಗೆ ನಾಚಿಕೆ ಆಗ್ಬೇಕು, ಹಂಗಾಯ್ತು ನೋಡ್ರಿ. ಆದ್ರೂ
ಸಿದ್ದರಾಮಯ್ಯ ಸಾಹೇಬ್ರು ಧರ್ಮಸ್ಥಳ ವಿಷಯದಾಗ ಒಂದು ಸತ್ಯ ಮಾತಾಡಿದ್ದ ನೋಡಿ ಖುಷಿ ಆಯ್ತು ಬಿಡ್ರಪ್ಪ. ಕಿಸ್ಸೆದಾಗ ಮೊಬೈಲ್ನಾಗ ಸಾಕ್ಷಿ ಅದ ಅಂತ ಅನ್ನೋರು ಯಾಕಿನ್ನ ಕೊಟ್ಟಿಲ್ಲ, ಎವಿಡೆನ್ಸ್ ಕೊಡ್ಲಾರ್ದೆ ಇರುವುದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕರೆಕ್ಟ್ ಆಗಿ ಮಾತಾಡ್ಯಾರ ನೋಡ್ರಿ. ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡರಾಳಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರ್ಲಪ್ಪ, ನಿನಗೆ ಹಿಂಗ್ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ಈಗ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಷನ್ ಅಲ್ವಾ? ಇನ್ನು ಸಿದ್ದರಾಮಯ್ಯ ಅವ್ರ ಕಥೆ ಮುಗೀತು ಬಿಡ್ರಿ, ಮುಗೀತಂತ ತಿಳ್ಕೊರಿ. ಸಿದ್ದರಾಮಯ್ಯನವ್ರು ಹಿಂಗ್ ಮಾತಾಡಿದ ಮ್ಯಾಲ ಬುರ್ಡೇ ಗ್ಯಾಂಗ್ ಅಂಡ್ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಸುಮ್ಮನೆ ಬಿಡ್ತಾರ? ಅವರು ಅವತ್ತು DKಶಿ ಜಸ್ಟ್ ಷಡ್ಯಂತ್ರ ಅಂತ ಅಂದಾಗ್ಲೇ ಅವ್ರ ವಿರುದ್ಧ ವಿಡಿಯೋ ಮಾಡಿ ಬೈದ ಯೂಟ್ಯೂಬರ್ಗಳು ಸಿದ್ದರಾಮಯ್ಯ ಅವರನ್ನ ಸುಮ್ಮನೆ ಬಿಟ್ಟು ಬಿಡ್ತಾರ ಅಂತ ತಿಳ್ಕೊಂಡ್ರೆ ನೀವು? ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರಿ ಈಗಿಷ್ಟೆಲ್ಲಾ ಮಾತಾಡೋರು SIT ಮಾಡೋದ್ಕಿನ ಮೊದಲು ಒಮ್ಮೆ ಯೋಚನೆ ಮಾಡ್ಬೇಕಾಗಿತ್ತಂತ ಅನಿಸ್ತದ, ಹೌದಿಲ್ಲ ಹೇಳ್ರಿ? ಅವ ಹೇಳ್ದ ಅಂತ ಕಂಡಲ್ಲಿ ತೆಗ್ದು ತೋಡ್ಸಿದ್ರಲ್ಲ. ಈಗ ನೋಡ್ರಿಗ ಯಾರೋ ಒಬ್ಬ ಬಂದ್ ದರ್ಗಾದ ಕೆಳಗ ಕೊಲೆ ಮಾಡಿ ಹೂತಿಟ್ಟಿವಿ ಅಂತಂದ್ರ ಅವಾಗ್ನು ಹಿಂಗೆ SIT ಮಾಡಿ ತೆಗ್ದು ತೋಡಿಸ್ತೀರಾ ಹೇಳ್ರಿ? ಅದನ್ನೇ ರೀ ಪ್ರಹ್ಲಾದ್ ಜೋಶಿ ಅವರು ಕೇಳ್ಲಿಕತ್ತಿದ್ದು. 3 ಸೀನಿಯರ್ IPS ಆಫೀಸರ್ಗಳನ್ನ ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗೆದಿರಲ್ಲ, ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ. ನಾವೆಲ್ಲರೂ ಹೇಳ್ತೀವಿ, ನಾವು ಒಂದ್ ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ, ಇನ್ನೊಂದು ಸಮಾಜದವರ ಜಾಗದಲ್ಲಿ, ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹೋಗುದೇನೆ ಅಂತೇನೆ. ದರ್ಗಾದಾಗಂತೂ ಎಲ್ಲರೂ ಹೋಗದ ಇರ್ತಾರ, ನಾನೊಂದು ಇನ್ನೊಂದು ಹೋಗುದೇನೆ ಅಂತೇನ. ಹೋಗಿ ಆಗಿರಿ ನೋಡೋಣ ನಿಮ್ ತಾಕತ್ತಿದ್ರೆ. ಹಿಂದೂಗಳಂದ್ರೆ ಕೆಳವರಿಲ್ಲ. ಇನ್ನು DK ಸಾಹೇಬ್ರು ಸಿದ್ದರಾಮಯ್ಯ ಅವರು ಒಂದು ದಾರಿ ಆಗಿದ್ರೆ ಇವ್ರದ್ದು ಬೇರೆದೇ ದಾರಿ. ಯಾಕೋ DKಶಿ ಅವರು ಈಗೀಗ ಕೊಡ್ಲಿಕ್ಕತ್ತಿರುವಂತಹ ಒಂದಿಷ್ಟು ಕೀವರ್ಡ್ಸ್ ಅದಾವ ನೋಡ್ರಿ, ಲಕ್ಷ ಕೊಟ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಅದೆಲ್ಲ ನೋಡಿದ್ರ ಏನೋ ಮಿಸ್ ಹೊಡಿಲಿಕ್ಕತ್ತಂಗ್ ಕಾಣ್ತದ. ಯಾಕೋ ಹೈಕಮಾಂಡಿಗೆ ಚಮಕ್ ಕೊಡ್ಲಿಕ್ಕತ್ತಾರಂತ ಡೌಟ್ ನನಗ. ನೋಡ್ರಿ, ಈಗ RSS ಗೀತೆ ಹೇಳಿದ ಮ್ಯಾಲ ಮತ್ತೊಂದು ವಿಚಿತ್ರ ಹೇಳಿಕೆ ಕೊಡ್ಲಿಕ್ಕತ್ತಾರ. ಬಹಳ ಸಂತೋಷ. ಮೋದಿ ಅಂತ ಕಿರ್ತಾ ಇದ್ರಿ, ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ ಅಂತ ಹೇಳ್ತಾರೆ. DKಶಿ ಅವರು ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಮೋದಿ ಅಂತ ಕಿರ್ಚ್ಲಿಕ್ಕತ್ತಿದ್ರು. ಅದಕ್ಕೆ ಬಹಳ ಸಂತೋಷ. ನಿಮ್ಮ ಮೋದಿ ಅವ್ರನ್ನ ಕೇಳ್ರಿ, ಅವ್ರ ಬಾಯಾಗ ಡಿಕೆ ಅಂತ ಬರ್ಲಿಕ್ಕತ್ತಿರ್ತದ ಅಂತ ಅಂದ್ಬಿಟ್ರು. ಇದ್ರ ಅರ್ಥ ಏನ್ರಪ್ಪ? ಇದನ್ನ ನೋಡಿದ್ರೆ ನನಗನ್ನಿಸ್ತೈತಿ ಇದು ಹೆಂಗಂದ್ರ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ಗ ವಾರ್ನಿಂಗ್ ಕೊಡ್ಲಿಕ್ಕತ್ತಾರೇನೋ ಅಂತ ಅನ್ಸ್ಲಿಕ್ಕತ್ತದ. ಹೌದಿಲ್ಲ ಹೇಳ್ರಿ ನೀವು? ಒಟ್ಟನ್ಯಾಗ ಕಾಂಗ್ರೆಸ್ ಹೈಕಮಾಂಡಿಗೆ ಇನ್ನೊಂದು ಸ್ವಲ್ಪ ದಿನದಾಗ ಕರ್ನಾಟಕದ ಸಮಸ್ಯೆ ದೊಡ್ಡದಾಗಿ ಕಾಡೋದಂತೂ ಪಕ್ಕ ಅಂತ ತಿಳ್ಕೊಡ್ರಿ. ಬರೆದು ಕೊಡ್ತೀನಿ ನಾನು. ತಡ್ರಿ ಈ ನಮ್ಮ ಲಾಡ್ ಸಂತೋಷ್ ಲಾಡ್ ಅವ್ರದಾರಲ್ಲ, ಇನ್ನೂ ಸಿನಿಮಾ ಶೂಟಿಂಗ್ ಮಾಡ್ಲಿಕ್ಕತ್ತಂಗ್ ಕಾಣ್ತದ ನೋಡ್ರಿ ಸ್ವಲ್ಪ. ಅಯ್ಯಯ್ಯೋ, ಕಣ್ಣಿಗೆ ಗ್ಲಾಸ್ ಹಾಕೊಂಡಿದ್ದೆಲ್ಲ ನೋಡಿ ನಾ ಏನ್ ತಿಳ್ಕೊಂಡೆ, ಇವನ ಸಿನಿಮಾ ಮಾಡ್ಲಿಕ್ಕತ್ತಾರೋ ಹೆಂಗೋ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರ ಮೋದಿ ಅವರ ಜಪ ಮಾಡ್ಲಿಕ್ಕೆ ಬಂದಿದ್ರು. ಅದ್ರಿಗೆ ಕನ್ವಿನ್ಸ್ ಮಾಡ್ತಿದ್ದೆ. ಇವೇನ್ ಬಿಜೆಪಿ ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ? 35% ಓಟ್ ಬಿದ್ದಿದೆ. ಅದು ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು ಬಿಜೆಪಿಗೆ. 35% ಓಟ್ ಅಷ್ಟೇ ಬಿದ್ದಿರೋದೇನು? ಬಿಜೆಪಿಗೆ 100% ಓಟ್ ಬಿದ್ದಿದೆ ದೇಶದಲ್ಲಿ. ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂಮರಿಕಲ್ ನಂಬರ್ಸ್, ನಂಬರ್ 1. ನಂಬರ್ 2, ದೇ ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ, ದೇ ಆರ್ ಇನ್ ಅ ಕೋಲಿಷನ್ ಗವರ್ಮೆಂಟ್. ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ಇಟ್? ಒಂದೇ ಬೆಳಗ್ಗಿನಿಂದ ಸಾಯಂಕಾಲ ನಿಮ್ಮ ತಾತಗೆ ಬೆಳಗ್ಗಿನಿಂದ ಸಾಯಂಕಾಲ ಯಾವ್ದೋ ಟಿವಿಯಾಗ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ. ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿಂದ ಸಾಯಂಕಾಲ ಇಂದ್ರ ಚಂದ್ರ ದೇವರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ದಟ್ಸ್ ಓನ್ಲಿ ಪಾಪ್ಯುಲಾರಿಟಿ. ಯಸ್, ವಾಟ್ ಎಲ್ಸ್ ವಿ ಹ್ಯಾವ್ ಗಾಟ್ ನೌ? ಅಷ್ಟೇ ಪಾಪ್ಯುಲಾರಿಟಿ ಇದ್ರೆ, ಅಷ್ಟೇ ನಾಲೆಜ್ ಇದ್ರೆ ಒಂದ್ಸಲಿ ಮಾಡ್ಲಿಲ್ಲ, ಪ್ರೆಸ್ ಮೀಟ್ ಮಾಡ್ಲಿಲ್ಲ, ಯಾಕೆ ಮಾಡಬಾರ್ದು?
ಲಾರ್ಡ್ ಸಾಹೇಬ್ರೆ, ಮೋದಿ ಅವರನ್ನ ಡೈಲಿ ತೋರಿಸಿ ಹೀರೋ ಮಾಡಿದ್ದಲ್ರಪ್ಪ. ಅವ್ರು ಹೀರೋ ಅದಾರ ಅಂತಾನೆ ಡೈಲಿ ತೋರ್ಸೋದು. ಇಷ್ಟನೂ ಅರ್ಥ ಆಗುದಿಲ್ಲ ನಿಮಗ? ಒಂದು ವೇಳೆ ಮುಂಜಾನಿಂದ ಸಂಜೆ ತನಕ ಹಿಂಗ ಕೂಲಿಂಗ್ ಗ್ಲಾಸ್ ಹಾಕಿರುವಂತಹ ನಿಮ್ಮನ್ನ ತೋರಿಸ್ಲಿಕ್ಕತ್ರ ಮಾಧ್ಯಮದವರು ಕಡೀಕ್ ಬಾಗಲ ಮುಚ್ಕೊಂಡು ಹೋಗ್ಬೇಕಾಗ್ತದ ಪಾಪ. ಅಷ್ಟ ನೋಡ್ರಿ. ಬಿಡ್ರಪ್ಪ, ಈ ರಾಜಕೀಯನೇ ಸಾಕಂತ ಅನ್ಸ್ಲಿಕ್ಕತ್ತದ. ಇನ್ನ ಒಂದು ಭಾರಿ ಇಂಟ್ರೆಸ್ಟಿಂಗ್ ವಿಚಾರ ಐತಿ ನೋಡ್ರಿ. ಇಲ್ಲೊಬ್ಬ ಮಹಾಶಯ ರೂಲ್ಸ್ ಬ್ರೇಕ್ ಮಾಡಿ 25,000 ರೂಪಾಯಿ ದಂಡ ಕಟ್ಟ್ಯಾನಂತ. ಕೊಟ್ರಿ ಚಪ್ಪಾಳೆ. ಧಾರವಾಡದ ಅಜಯ್ ಕಲಾಲ್ ಅಂತ ಹೇಳಿ ಈ ಪುಣ್ಯಾತ್ಮ ಬೈಕ್ ಓಡಿಸಿದ್ದಕ್ಕ ರೂಲ್ಸ್ ಬ್ರೇಕ್ ಮಾಡಿದ್ದೇ ಜಾಸ್ತಿ ಅಂತ. ಬೈಕ್ ಓಡಿಸೋದ್ಕಿನ ನೋಡ್ರಿ ಹೆಂಗದ. ಅದಕ್ಕೆ ಸ್ಪೆಷಲ್ ಕಸ್ಟಮರ್ ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಅವನ ಮನೆಗೆ ಹೋಗಿ ಫೈನ್ ಕಟ್ಟಿಸ್ಕೊಂಡು ಬಂದಾರ. ಅಷ್ಟೇ ಅಲ್ರಿ, ಒಂದು 50% ಡಿಸ್ಕೌಂಟ್ನೂ ಕೊಟ್ಟಾರಂತ. ಅಂದ್ರ 25,000 ಇದ್ದಿದ್ದು 12,500 ಆಗೈತಿ. ನೀವು ಹಿಂಗೆ ಮಾಡಿದ್ರ ಮನೆಗೆ ಬರ್ತಾರ ನೋಡ್ರಪ್ಪ ಪೊಲೀಸರು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.